ದೇಶದೆಲ್ಲೆಡೆ ಶುರುವಾಗಿದೆ ಶ್ರೀರಾಮನ ಸ್ಮರಣೆ. ವಿಜಯಪುರದಲ್ಲಿ ಭಕ್ತರಿಂದ ವಿಶೇಷ ಹೋಮ ಹವನಗಳು ನೆರವೇರಿವೆ. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ವಿಶೇಷ ಹೋಮವನ್ನು ಮಾಡಿದ್ದಾರೆ. ದೇಶದಾದ್ಯಂತ ಕೂಡ ರಾಮ ಜಪ ಶುರುವಾಗಿದೆ. ವಿಜಯಪುರದಲ್ಲೂ ಕೂಡ ಭಕ್ತರು ವಿಶೇಷ ಹೋಮ ನಡೆಸಿದ್ದಾರೆ. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ವಿಶೇಷ ಹೋಮ ನಡೆಸುವ ಮೂಲಕ ಭಕ್ತಿ ಮೆರೆದಿದ್ದಾರೆ. ಬಜರಂಗದಳ, ಮಾತೃಶಕ್ತಿ, ದುರ್ಗಾವಾಹಿನಿ ಕಡೆಯಿಂದ ಕೂಡ ಹೋಮ ಹವನ ಜಪ ನಡೀತಿದ್ದಾವೆ. ರಾಮನ ಕೃಪೆಯಿಂದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಮಾಡ್ತಿರುವಂಥ ಹೋಮ ಹವನ. ಪಟ್ಟಣದಲ್ಲಿ ಮಹಿಳೆಯರು ಕೂಡ ರಾಮನ ಜಪ ಮಾಡ್ತಿದ್ದಾರೆ. ದೇಶದಾದ್ಯಂತ ಕೂಡ ರಾಮನ ಜಪ, ತಪ, ಹೋಮ ಹವನ ಎಲ್ಲ ಕೂಡ ನೆರವೇರ್ತಾ ಇದ್ದಾವೆ. ದೇಶದಾದ್ಯಂತ ಕೂಡ ರಾಮನ ಬಗ್ಗೆ ಇರುವಂತಹ ಭಕ್ತಿ ಭಾವನೆ ಹೆಚ್ಚಾಗ್ತಾನೆ ಇದೆ. ರಾಮ ಮಂದಿರ ಉದ್ಘಾಟನೆ ದಿನ ಹತ್ತಿರ ಆಗ್ತಾ ಇದೆ. ನಾಳೆ ಒಂದಿನ ಸೂರ್ಯೋದಯ ಆಗ್ತಾ ಇದ್ದಂತೆ ದೇಶದಾದ್ಯಂತ ಕೂಡ ಈ ಒಂದು ರಾಮನ ಜಪ ತಪ ಮತ್ತಷ್ಟು ವೈಭವವನ್ನು ಪಡ್ಕೊಳ್ತಾ ಹೋಗುತ್ತೆ. ಈಗಾಗಲೇ ಬಸವನ ಬಾಗೇವಾಡಿಯಲ್ಲೂ ಕೂಡ ಪಟ್ಟಣದಲ್ಲಿ ವಿಶೇಷ ಹೋಮ ಹವನಗಳನ್ನು ಮಾಡಿದ್ದಾರೆ. ಆ ಮೂಲಕ ತಮಗೆ ರಾಮನ ಮೇಲೆ ಇರುವಂಥ ಭಕ್ತಿಯನ್ನು ಮೆರೆತಿದ್ದಾರೆ. ಈಗ ಅನೇಕರು ಕೂಡ ಅಯೋಧ್ಯೆ ರಾಮ ಮಂದಿರದ ಕನಸನ್ನು ಕಂಡಂಥ ಅನೇಕ ಜನರೇನಿದ್ದಾರೆ ಅವರವರ ಊರಿನಲ್ಲೇ ಹೋಮ ಹವನ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಕೂಡ 1008 kg ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿಸಿದ್ರು ಆಂಜನೇಯನಿಗೆ. ಹೀಗೆ ಅಂದರೆ ಅವರ ಭಕ್ತಿ ಭಾವವನ್ನು ಈ ರೀತಿಯಾಗಿ ಅವರವರ ಊರಿನಲ್ಲೇ ವ್ಯಕ್ತಪಡಿಸುವಂಥ ರೀತಿಯನ್ನು ಮಾಡ್ತಿದ್ದಾರೆ. जय राम जय राम नमः स्वाहा ओम श्री राम जय राम नमः स्वाहा ओम श्री राम जय राम नमः स्वाहा ओम श्री राम जय राम नमः स्वाहा ओम श्री. ಇನ್ನು ಕೊಪ್ಪಳದ ಅಯೋಧ್ಯೆ ಗ್ರಾಮದಲ್ಲೂ ಕೂಡ ಶ್ರೀರಾಮನ ನಾಮ ಜಪ ಮುಂದುವರೆದಿದೆ. ಒಂದು ವಾರದಿಂದ ಕೂಡ ಮಹಿಳೆಯರಿಂದ ಶ್ರೀರಾಮ ನಾಮ ಸ್ಮರಣೆ ನಡೀತಾನೆ ಇದೆ. ಶ್ರೀರಾಮನಿಗಾಗಿ ದೇಶದಾದ್ಯಂತ ಕೂಡ ರಾಮ ನಾಮ ಜಪ ಮುಂದುವರೆದಿದೆ. ಕೊಪ್ಪಳದ ಅಯೋಧ್ಯೆ ಗ್ರಾಮದಲ್ಲೂ ಕೂಡ ಇದೇ ರೀತಿಯಾಗಿ ನಾಮನ ಸ್ಮರಣೆ ಮಾಡ್ತಿದ್ದಾರೆ. ಒಂದು ವಾರದಿಂದ ಕೂಡ ಮಹಿಳೆಯರು ಶ್ರೀರಾಮನನ್ನ ಜಪಿಸ್ತಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ರಾಮನ ಜಪ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಬೇರೆ ಗ್ರಾಮಗಳಲ್ಲಿ ಬೇರೆ ರೀತಿಯಾಗಿ ರಾಮನನ್ನ ನೆನೀತಾ ಇದ್ದಾರೆ. ರಾಮನ ಸ್ಮರಣೆಯನ್ನ ಮಾಡ್ತಿದ್ದಾರೆ. ಇತ್ತ ಕೊಪ್ಪಳ, ಕಲಬುರಗಿ ಇರ್ಬೋದು, ವಿಜಯಪುರ, ಹೀಗೆ ಬೇರೆ ಗ್ರಾಮಗಳಲ್ಲಿ ಬೇರೆ ರೀತಿಯಾಗಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನರು.